ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗಿದ್ದ ದರ್ಶನ್ ಅಂಡ್ ಗ್ಯಾಂಗ್ ಹಾಸಿಗೆ ಮತ್ತು ದಿಂಬು ನೀಡದ ಹಿನ್ನೆಲೆ ಸಲ್ಲಿಸಿದಂತ ಅರ್ಜಿಯ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆ ಆಗಿದೆ. ವಿಚಾರಣೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿದ್ರು ದರ್ಶನ್ ಅಂಡ್ ಗ್ಯಾಂಗ್. ಬೆಂಗಳೂರಿನ ಸೆಷನ್ಸ್ ಕೋರ್ಟ್ನಲ್ಲಿ ನಡೆದಿರುವಂತಹ ಅರ್ಜಿ ವಿಚಾರಣೆ. ಹಾಸಿಗೆ ದಿಂಬನ್ನ ಕೋರ್ಟ್ ಆದೇಶ ಇದ್ರೂ ಕೂಡ ಜೈಲಧಿಕಾರಿಗಳು ಕೊಟ್ಟಿಲ್ಲ ಅನ್ನುವಂತ ಕಾರಣಕ್ಕೆ ಮತ್ತೆ ಅರ್ಜಿಯನ್ನ ಸಲ್ಲಿಕೆ ಮಾಡಿಕೊಂಡಿದ್ರು. ನ್ಯಾಯಾಂಗ ನಿಂದನೆ ಮಾಡ್ತಿದ್ದಾರೆ ಜೈಲಧಿಕಾರಿಗಳು ಅಂತ. ಅದರ ಸಂಬಂಧ ವಿಚಾರಣೆ ನಡೀತಾ ಇರೋದು. ಅಕ್ಟೋಬರ್ 9ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ ನ್ಯಾಯಾಲಯದಿಂದ. ಬೆಂಗಳೂರಿನ CCH 57ನೇ ನ್ಯಾಯಾಲಯದಲ್ಲಿ ಆದೇಶವನ್ನ ಹೊರಡಿಸಲಾಗಿದೆ. ಹಾಗಾದ್ರೆ ಏನ್ ವಾದವನ್ನ ಮಂಡಿಸಿದ್ರು ಅಂತ ನೋಡೋದಾದ್ರೆ, ದರ್ಶನ್ ಪರ ವಕೀಲರು ಸುನೀಲ್ ಕುಮಾರ್ ಅವರು ವಾದವನ್ನ ಮಂಡಿಸಿರೋದು. ಆರೋಪಿ ದರ್ಶನ್ ಪರ ವಾದ ಮಂಡಿಸುವ ಸಂದರ್ಭದಲ್ಲಿ ಕೆಲ ಅಂಶಗಳನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇನ್ನು ಕ್ವಾರಂಟೈನ್ ಸೆಲ್ನಲ್ಲೇ ಆರೋಪಿಗಳನ್ನ ಇಟ್ಟಿದ್ದಾರೆ ಅನ್ನೋ ಆರೋಪ ಇದೆ. ಜೈಲಿನ ಅಧಿಕಾರಿಗಳು ಕೋರ್ಟ್ ಆದೇಶವನ್ನ ಪಾಲಿಸ್ತಾ ಇಲ್ಲ, ಇಲ್ಲಿ ನ್ಯಾಯಾಂಗ ನಿಂದನೆ ಆಗ್ತಾ ಇದೆ, ಉಲ್ಲಂಘನೆ ಆಗ್ತಾ ಇದೆ ಅಂತ. ಕೋರ್ಟ್ ಆದೇಶವನ್ನ ಪಾಲಿಸ್ತಾ ಇದ್ದಾರಾ ಅಂತ ಜಡ್ಜ್ ಕೇಳಿದ್ದಾರೆ. ಈ ಸಂದರ್ಭದಲ್ಲಿ ಇಲ್ಲ ಸರ್ ಅಂತ ಹೇಳಿದ್ದಾರೆ ದರ್ಶನ್ ಪರ ವಕೀಲರು ಹಾಗೂ ದರ್ಶನ್ ಹೇಳಿದ್ದಾರೆ. ಯಾವ ಆದೇಶಗಳನ್ನು ಕೂಡ ಇಲ್ಲಿ ಪಾಲಿಸ್ತಾ ಇಲ್ಲ ಅಂತ ದರ್ಶನ್ ಅವರು ಆರೋಪ ಮಾಡಿದ್ದಾರೆ. 25/3 ಫೀಟ್ ಮಾತ್ರ ವಾಕ್ ಮಾಡೋದಕ್ಕೆ ಅವಕಾಶ ಕೊಡಲಾಗಿದೆ. ಅಲ್ಲಿ ವಾಕಿಂಗ್ ಮಾಡೋದಕ್ಕೆ ಸೂರ್ಯನ ಬೆಳಕು ಕೂಡ ಬೀಳ್ತಾ ಇಲ್ಲ. ಕೋರ್ಟ್ ಮುಂದೆ ಆರೋಪಿ ದರ್ಶನ್ ಈ ರೀತಿ ಹೇಳಿಕೆ ಕೊಟ್ಟಿರೋದು. ಸಾಮಾನ್ಯ ಸೆಲ್ಗೆ ಆರೋಪಿಗಳನ್ನ ಶಿಫ್ಟ್ ಮಾಡಿ ಕೋರ್ಟ್ನಲ್ಲಿ ವಾದ ಮಂಡಿಸಿದಂತ ದರ್ಶನ್ ಪರ ವಕೀಲರು 20 ಬಾರಿ ಕೋರ್ಟ್ ಆರ್ಡರ್ ಕೇಳ್ತಾರೆ. ಇದೇನು ಗೂಂಡಾ ರಾಜ್ಯನ ಅಂತ ಕೂಡ ಪ್ರಶ್ನೆ ಮಾಡಲಾಗಿದೆ. ನ್ಯಾಯಾಲಯದ ಆರ್ಡರ್ಗೆ ಮಾನ್ಯತೆ ನೀಡ್ತಾ ಇಲ್ಲ ಜೈಲಧಿಕಾರಿಗಳು ಅಂತ ಜೈಲಧಿಕಾರಿಗಳ ವಿರುದ್ಧ ಆರೋಪವನ್ನ ಮಾಡಲಾಗಿದೆ. ದರ್ಶನ್ ಪರ ವಕೀಲರು ಆರೋಪ ಮಾಡಿರೋದು ಸುನೀಲ್ ಕುಮಾರ್. ಇನ್ನು ಸೂಪರಿಂಟೆಂಡೆಂಟ್ ಹಾಜರಿಗೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಹೌದಾ, ಇವರು ಇಷ್ಟೆಲ್ಲ ಆರೋಪಗಳನ್ನ ಮಾಡ್ತಿರೋದು ನಿಜಾನಾ? ಕೋರ್ಟ್ ಆದೇಶ ಕೊಟ್ಟಿದ್ರು, ಯಾಕೆ ಹಾಸಿಗೆ ದಿಂಬನ್ನ ದರ್ಶನ್ಗೆ ಕೊಟ್ಟಿಲ್ಲ? ಅಷ್ಟೇ ಅಲ್ಲ, ವಾಕ್ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಕೂಡ ಕೋರ್ಟ್ ಹೇಳಿದೆ. ಕನಿಷ್ಠ ಸೌಕರ್ಯಗಳನ್ನು ಒದಗಿಸಿ ಅಂತಾನು ಹೇಳಿದೆ. ಮತ್ತೆ ಕ್ವಾರಂಟೈನ್ ಸೆಲ್ನಲ್ಲೇ ಇನ್ನೂ ಕೂಡ ಆರೋಪಿಗಳಿರೋದು. 15-16 ದಿನಗಳಾದ ನಂತರ ಅವರನ್ನ ಕ್ವಾರಂಟೈನ್ ಸೆಲ್ನಿಂದ ನಾರ್ಮಲ್ ಸೆಲ್ಗೆ ಶಿಫ್ಟ್ ಮಾಡಬೇಕಾಗುತ್ತೆ. ಆದರೆ ಇನ್ನೂ ಕೂಡ ಶಿಫ್ಟ್ ಮಾಡಿಲ್ಲ. ಹೀಗಾಗಿ ದರ್ಶನ್ ಪರ ವಕೀಲರು ಏನಿದ್ದಾರೆ ಸುನೀಲ್ ಕುಮಾರ್, ಇವೆಲ್ಲ ಅಂಶಗಳನ್ನು ಇಟ್ಕೊಂಡು ಇವತ್ತು ವಾದ ಮಂಡಿಸಿದ್ದಾರೆ. ಇನ್ನೂ ಕೂಡ ಅರ್ಜಿಯ ವಿಚಾರಣೆ ಕಂಪ್ಲೀಟ್ ಆಗಿ ಮುಗ್ದಿಲ್ಲ, ಮುಂದೂಡಿಕೆ ಮಾಡಲಾಗಿದೆ. ನೋಡೋಣ ಮುಂದಿನ ವಿಚಾರಣೆಯ ಸಂದರ್ಭದಲ್ಲಿ ಏನೆಲ್ಲ ವಾದ ಪ್ರತಿವಾದಗಳು ಆಗುತ್ತೆ. ಅಕ್ಟೋಬರ್ 9ನೇ ತಾರೀಕು ಮತ್ತೆ ಅರ್ಜಿಯನ್ನು ಕೈಗೆತ್ತಿಕೊಳ್ಳಲಾಗುತ್ತೆ. ಆ ಸಂದರ್ಭದಲ್ಲಿ ಸರ್ಕಾರದ ಪರ ವಕೀಲರು ಏನು ಹೇಳ್ಬೋದು, ಏನು ವಾದವನ್ನು ಮಂಡಿಸ್ಬೋದು ಅನ್ನೋದು ಕೂಡ ನಾವು ಗಮನಿಸಬೇಕಾಗುತ್ತೆ. ಒಟ್ಟಿನಲ್ಲಿ ದರ್ಶನ್ಗೆ ಇನ್ನೂ ಕೂಡ ದಿಂಬು ಹಾಸಿಗೆಯ ಭಾಗ್ಯ ಸಿಗ್ತಾ ಇಲ್ಲ. ಅದೇ ರೀತಿಯಾಗಿ ವಾಕ್ ಮಾಡೋದಕ್ಕೂ ಕೂಡ ಸೂರ್ಯನ ಬೆಳಕು ಬೀಳ್ತಾ ಇಲ್ಲ, ಕೈ ಫಂಗಸ್ ಹಿಡಿತಾ ಇದೆ ಅಂತ ಕೂಡ ಅವ್ರು ಹೇಳಿದ್ರು. ಈಗಲೂ ಕೂಡ ಅದೇ ಆರೋಪ, ನನಗೆ ವಾಕ್ ಮಾಡೋದಕ್ಕೆ ಏನು ಬಿಟ್ಟಿದ್ದಾರೆ ಆ ಜಾಗದಲ್ಲಿ ಸೂರ್ಯನ ಬೆಳಕೇ ಬರ್ತಾ ಇಲ್ಲ ಅಂತ ಕೂಡ ದರ್ಶನ್ ಹೇಳಿದ್ದಾರೆ.